ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮನ್ನು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ 2 ಕಾರ್ಡ್ ಬಂದಿದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್. ಇಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು. ಸುಮಾರು ದಿವಸದಿಂದ ಇಬ್ಬರೂ ದೂರ ಆಗಿದ್ದೀರಾ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಹಾಗೆ ಅಂದ್ಕೊಂಡಿದ್ದಾರೆ ಅವರು. ಎಷ್ಟೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ, ಅಫರ್ಮೇಷನ್ಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಫ್ರೆಂಡ್ಶಿಪ್ ಮುಂದುವರಿಬೇಕು ಅನ್ನೋ ಆಸೆ ಇದೆ. ಇದೇ ಅಕ್ಸೆಪ್ಟೆನ್ಸ್ ವಿಷಯವಾಗಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಜಾಯ್ ಆ್ಯಂಡ್ ಡಿಲೈಟ್ ಬರ್ತಾ ಇದೆ, ಹಾಗೆ ಗ್ರೌಂಡ್ ಯುವರ್ ಸೆಂಟರ್ ಬರ್ತಾ ಇದೆ. ಇಬ್ಬರಲ್ಲೂ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಸ್ವಲ್ಪ ದಿನ ಅಂತ ಅನ್ನಿಸ್ತಾ ಇದೆ. ಅದು ಅಕ್ಸೆಪ್ಟೆನ್ಸ್ ವಿಷಯಕ್ಕಿರಬಹುದು. ನಿಮಗಿಲ್ಲಿ ಏನೂ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ. ಫ್ರೆಂಡ್ಶಿಪ್ ಇತ್ತು, ಅದಕ್ಕೊಂದು ಅರ್ಥ ಬೇಕಲ್ವಾ, ಅದು ಮುಂದುವರಿಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮಗಿತ್ತು. ಅವ್ರಿಗೂ ಸಹ ಏನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಇದೇ ವಿಷಯವಾಗಿ ಇಬ್ಬರೂ ಸೈಲೆಂಟ್ ಆಗಿದ್ರಿ. ನೀವು ಅಂದಾಗ ಅವ್ರಿಗೆ ಸಂತೋಷ ಇದೆ, ಏನೋ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು, ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಇದ್ರ ಬಗ್ಗೆ ಏನು ನಿರ್ಧಾರ ಕೊಡೋಕ್ಕೂ ಆಗಿರಲಿಲ್ಲ ಅವ್ರಿಗೆ. ಈ ಒಂದು ಗ್ಯಾಪಲ್ಲಿ ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡಿದ್ದಾರೆ. ಇಲ್ಲಿ ನಾನೇನಾದರೂ ನಿರ್ಧಾರ ತಗೋಬೇಕು ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಅಥವಾ ಮನೆಯಿಂದ ಗ್ರೀನ್ ಸಿಗ್ನಲ್ ಇರಲಿಲ್ಲ, ಏನೋ ಅಡ್ಡಿ ಆತಂಕಗಳಿತ್ತು, ಪ್ರಾಬ್ಲಮ್ಸ್ ಇತ್ತು. ಈಗೇನೋ ಅವ್ರಿಗೆ ಮನಸ್ಸಲ್ಲಿ ಸಂತೋಷ ಇದೆ, ನಿಮಗೇನೋ ಹೇಳಬೇಕು ಅಂತ ಅನಿಸಿದೆ, ಅದಕ್ಕೋಸ್ಕರ ನಿಮಗೆ ಭೇಟಿ ಮಾಡ್ತಾ ಇದ್ದಾರೆ ಹಾಗೂ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ. ಇಲ್ಲಿ ಸ್ಟ್ರೆಂತ್ ನೋಡಿ, ಸ್ಟೇ ಕನೆಕ್ಟೆಡ್. ಇಲ್ಲೊಂದು ಡಿವೈನ್ ಎನರ್ಜಿ ಇದೆ. ಇಬ್ಬರೂ ಇಷ್ಟು ದಿನ ಫಿಸಿಕಲ್ ವರ್ಲ್ಡಿಂದ ದೂರ ಆಗಿದ್ರಿ, ಆದರೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಮುಂದಿನವರು ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆ ನೀನಿರು, ಜೀವನ ಪೂರ್ತಿ ನನಗೆ ನೀನು ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಸ್ಟ್ರಾಂಗ್ ಆಗಿದೆ, ಅಲ್ಲೊಂದು ಬ್ಲೆಸ್ಸಿಂಗ್ಸ್ ಇದೆ. ಹಿಂದೆನೂ ಎಷ್ಟೋ ಸರಿ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು, ಆದರೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು, ಅದು ಕ್ಲಿಯರ್ ಆಗುತ್ತಾ? ನಿಮ್ಮಿಬ್ಬರ ಮಧ್ಯೆ ಏನಿದೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇಲ್ಲಿಂದ ಏನು ಬರುತ್ತೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ? ಹಾಗೆ ನೋಡಿದಾಗ ಸೈಲೆಂಟ್ ಆಗಿದ್ದೀರಾ, ತುಂಬ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ. ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಬಿರುಗಾಳಿ ಬಂದಿತ್ತು. ನೀವು ಆಗಾಗ ಕ್ಲಾರಿಟಿ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಿಮ್ಮಿಂದ ದೂರ ಆಗಿದ್ರು, ಸೈಲೆಂಟ್ ಆಗಿದ್ರು. ನೀವು ಅವ್ರನ್ನ ಬರೋದೇ ಇಲ್ಲ ಹಾಗೆ ಅಂದ್ಕೊಂಡಿದ್ರಿ, ಆದರೆ ಇಲ್ಲಿ ರೀಕನ್ಸ್ಟ್ರಕ್ಷನ್ ಇದೆ, ಮತ್ತು ಆ ಎನರ್ಜಿ ರೀಬಿಲ್ಡ್ ಆಗ್ತಾ ಇದೆ. ಈ ಒಂದು ಕನೆಕ್ಷನ್ನಲ್ಲಿ ನಿಮ್ಮದು 100% ಇತ್ತು. ಎಷ್ಟೋ ಸರಿ ಅವರಾಗೆ ಮಾತು ಬಿಟ್ಟಿರ್ತಾ ಇದ್ರು, ಆದರೆ ನೀವು ಮತ್ತೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ. ಶುರುವಿನಲ್ಲಿ ಸಂತೋಷ ಇತ್ತು, ಆದರೆ ಗ್ರ್ಯಾಜುಯಲ್ ಆಗಿ ನಿಮಗೇನೋ ಯೋಚನೆಗಳು ಶುರು ಆಯಿತು. ಈ ಫ್ರೆಂಡ್ಶಿಪ್ಗೆ ಏನಿದೆ ಅರ್ಥ ಹಾಗೆ ನಿಮ್ಗೆ ಅನ್ನಿಸ್ತಾ ಇತ್ತು. ಅವರು ಏನೂ ನಿರ್ಧಾರ ಕೊಡ್ತಾ ಇಲ್ಲ ಹಾಗೆ ನಿಮ್ಗೆ ಯೋಚನೆಗಳಾಗ್ತಾ ಇತ್ತು. ತುಂಬ ಪ್ರೇಯರ್ಸ್ ಮಾಡ್ಕೋತಾ ಇದ್ರಿ, ವಿಶಸ್ ಇತ್ತು. ಮೊದಲು ಇದ್ದಂಥ ಆತ್ಮೀಯತೆ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗಿತ್ತು. ಮತ್ತೆ ನನ್ನನ್ನು ಭೇಟಿ ಆಗ್ತಾರಾ, ಮತ್ತೆ ನಾವು ಮೊದಲು ಥರ ಇರ್ತೀವ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಎಷ್ಟೋ ಸರಿ ಅವ್ರನ್ನ ನೀವು ಮರೆಯೋ ಪ್ರಯತ್ನ ಮಾಡಿದ್ದೀರಾ, ಆದರೆ ಅವ್ರ ಮಾತು, ಅವ್ರ ನಗುಮುಖ, ಅವ್ರ ಸಿಟ್ಟು ಕೋಪಗಳು ನಿಮ್ಗೆ ಆಗಾಗ ನೆನಪಾಗ್ತಾ ಇತ್ತು. ಅವ್ರು ಮತ್ತೆ ನನ್ನ ಜೀವನಕ್ಕೆ ಬರಬೇಕು ಅನ್ನೋ ಒಂದು ಹಠ ಇದೆ, ಪ್ರೇಯರ್ಸ್ ಇದೆ ಅಲ್ಲಿ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ? ಇಲ್ಲಿ ಏನು ಬರುತ್ತೆ? ಎಸ್, ರೀಬರ್ತ್ ಬರ್ತಾ ಇದೆ ನೋಡಿ. ಮತ್ತೊಂದು
ಕಿಂಗ್ ಆಫ್ ಸಾರ್ಟ್ಸ್, ಮತ್ತೊಂದು ದಿ ಎಂಪರರ್, ಹಾಗೆ 2 ಆಫ್ ವ್ಯಾಂಡ್ಸ್, ಇಲ್ಲಿ ಏಸ್ ಆಫ್ ಕಪ್ಸ್, ಇಲ್ಲೊಂದು 3 ಆಫ್ ಕಪ್ಸ್ ಇದೆ. ಏನೋ ಭಾವನಾತ್ಮಕವಾಗಿ ಡಿಸ್ಟರ್ಬ್ ಆಗಿದ್ರು ಅನ್ನೋದು ಬರ್ತಾ ಇದೆ. ಕೆಲವು ಸರಿ ಯಾರನ್ನೂ ಇಷ್ಟಪಡ್ತೀವಿ, ಆದರೆ ಲೈಫ್ ಲಾಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಇಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗಿದ್ರು, ಹಾಗಿರೋದ್ರಿಂದ ಸ್ವಲ್ಪ ದಿನ ನಿಮ್ಮಿಂದ ದೂರ ಆಗಿದ್ರು ಅಥವಾ ಸೈಲೆಂಟ್ ಆಗಿದ್ರು. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇತ್ತು, ಮನೇಲಿ ಒಪ್ಕೋತಾರೋ ಇಲ್ವೋ ಅನ್ನೋ ಅನುಮಾನಗಳಿತ್ತು ಅವ್ರಿಗೆ. ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇರೋದ್ರಿಂದ ನಿಮ್ಮನ್ನು ಮತ್ತೆ ಹುಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇತ್ತು, ಆದರೆ ಈ ವ್ಯಕ್ತಿಗೆ ಸ್ವಲ್ಪ ಈಗೋನೂ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವ್ರದ್ದು ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ ಆಗಿರಬಹುದು. ಆಗಾಗ ಮೆಸೇಜ್ಗಳಲ್ಲಿ ಕಾಲ್ಗಳಲ್ಲಿ ಕನೆಕ್ಟ್ ಆಗ್ತಾ ಇದ್ರಿ. ಈಗ ನಿಮ್ಮನ್ನು ಅವರು ಭೇಟಿ ಮಾಡಬೇಕು ಅಂತ ಅನಿಸಿದೆ. ಸ್ವಲ್ಪ ದಿನ ಇವರು ನಿಮ್ಮನ್ನು ದೂರ ಮಾಡ್ಕೊಂಡಿದ್ರು, ಆದರೆ ಮನಸ್ಸಿಂದ ಹೃದಯದಿಂದ ದೂರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮನ್ನು ನೋಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಒಂದು ಸರಿ. ಎಸ್, ಡ್ರೀಮ್ ಬರ್ತಾ ಇದೆ, ಟರ್ನಿಂಗ್ ಇನ್, ಮತ್ತೊಂದು ಹಾರ್ಮನಿ, ಇಲ್ಲೊಂದು ಸ್ಟ್ರೆಸ್, ಮತ್ತೊಂದು ಮೈಸರ್. ಬಾಟಮ್ನಲ್ಲಿ ಏನಿದೆ ಲೆಟ್ಟಿಂಗ್ ಗೋ. ಲೆಟ್ಟಿಂಗ್ ಗೋ ಅಂದಾಗ ಈ ಒಂದು ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವರ ಡ್ರೀಮ್ ಪರ್ಸನ್ ನೀವಾಗಿದ್ರಿ, ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು, ನಿಮ್ಮಿಂದ ದೂರ ಆಗಿರೋದ್ರಿಂದ ಸ್ಟ್ರೆಸ್ ಆಗ್ತಾ ಇತ್ತು, ಹೆಚ್ಚು ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಮನೆಯಲ್ಲಿ ಒಪ್ಕೋತಾರೋ ಇಲ್ವೋ ಅನ್ನೋ ಅನುಮಾನಗಳಿತ್ತು. ಆದರೆ ಈಗೇನೋ ಅವ್ರ ಲೈಫಲ್ಲಿ ಸಡನ್ ಚೇಂಜ್ ಆಗಿದೆ. ಅವ್ರ ಮನಸ್ಸಲ್ಲಿ ಏನೋ ಹ್ಯಾಪಿನೆಸ್ ಇದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋದಿದೆ. ಇಲ್ಲಿ ನಂಬರ್ 4 ಮತ್ತು 10 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಅವ್ರು ನಿಮ್ಮನ್ನು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ? ಇನ್ಸೆಪರೇಬಲ್, ಅದಕ್ಕೋಸ್ಕರ ಬರ್ತಾ ಇದ್ದಾರೆ ನೋಡಿ. ಹೋಪ್, ಮತ್ತೊಂದು ಐ ಮಿಸ್ ಅವರ್ ಇನ್ಸೈಡ್ ಜೋಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ರನ್ನರ್, ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಂದ ದೂರ ಓಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ನಿಮ್ಮ ಪ್ರೀತಿ ನಗುಮುಖ ಅವ್ರನ್ನ ಎಳ್ಕೊಂಡು ಬರ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಇನ್ಸೆಪರೇಬಲ್ ಅನ್ನೋದು ಬರ್ತಾ ಇದೆ. ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪೈಟ್ ದಿ ಡಿಸ್ಟೆನ್ಸ್. ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಕೆಲವರು ಅಂತ ಹೇಳಿದೆ. ಹಾಗಿದ್ರೂ ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗಿಲ್ಲ. ನಿಮ್ಮ ಜೋಕ್ಸ್, ನಿಮ್ಮ ನಗುಮುಖ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ನಿಮ್ಮಂಥ ವ್ಯಕ್ತಿ ಸಿಗೋದು ತುಂಬ ಕಷ್ಟ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಜೋಕ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಒಂದೊಂದ್ಸಲಿ ದೂರ ಆದಾಗನೇ ಆ ವ್ಯಕ್ತಿ ಏನು ಅನ್ನೋದು ಗೊತ್ತಾಗೋದು. ನಿಮ್ಮಿಂದ ದೂರ ಓಡೋಕೆ ಇಷ್ಟ ಇಲ್ಲ, ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏಂಜಲ್ಸ್ ಏನು ಮೆಸೇಜ್ಗಳು ಕೊಡ್ತಾರೆ ನಿಮಗೆ? ಸ್ಪೀಕ್ ಯುವರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಹರ್ಬನೇಷನ್ ಆ್ಯಂಡ್ ರೀಜನ್ರೇಷನ್, ಮತ್ತೊಂದು ಸ್ಟ್ರೆಂತ್ ಆ್ಯಂಡ್ ರೆಸಿಲಿಯನ್ಸ್, ಮೆಡಿಟೇಷನ್ ಫಾರ್ ಕ್ಲಾರಿಟಿ. ಒನ್ ಮೋರ್, ಇಲ್ಲಿ ಲರ್ನ್ ಫ್ರಮ್ ಲೈಫ್. ಬಾಟಮ್ನಲ್ಲಿ ಏನಿದೆ? ಪ್ರೇಯರ್ಸ್ ಆ್ಯಂಡ್ ವಿಶಸ್. ಇಬ್ಬರೂ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ, ಇಬ್ಬರಲ್ಲೂ ವಿಶಸ್ ಇದೆ. ಈ ಕನೆಕ್ಷನ್ ಮುಂದುವರಿಲಿ ಅನ್ನೋ ಆಸೆ ಇದೆ ಇಬ್ರಿಗೂ. ಏನೋ ಸಮಸ್ಯೆಗಳಿತ್ತು, ಅದು ಪರಿಹಾರ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು, ಆ ಒಂದು ನೆಗೆಟಿವಿಟಿ ರಿಲೀಸ್ ಆಗಿದೆ. ಇಲ್ಲಿ ಸ್ಪೀಕ್ ಯುವರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡ್ಕೊಂಡಿರುವಂಥ ಮೆಡಿಟೇಷನ್ ಹಾಗೆ ಮ್ಯಾನಿಫೆಸ್ಟೇಷನ್ನಿಂದ ಪಾಸಿಟಿವಿಟಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೇನೋ ಹ್ಯಾಪಿ ನ್ಯೂಸ್ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಕೂತು ಮಾತಾಡ್ತೀರಾ. ಇಲ್ಲೊಂದು ಹ್ಯಾಪಿ ಕಮ್ಯುನಿಕೇಷನ್ ಇದೆ ಮುಂದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.